ಸಪ್ತರ್ಷಿಗಳು ಋಷಿ ಪಂಚಮಿಯ ವಿಶೇಷ. ಸೃಷ್ಟಿಕರ್ತ ಬ್ರಹ್ಮನು ಧರ್ಮವನ್ನು ರಕ್ಷಿಸುವ ಸಲುವಾಗಿ ಪ್ರತಿ ಮನ್ವಂತರದಲ್ಲೂ ಆಯ್ದ 7 ಜನ ಮಹರ್ಷಿಗಳನ್ನು ಸಪ್ತ ಋಷಿಗಳಾಗಿ ನಿಯಮಿಸುತ್ತಾನೆ. ಇವರೆಲ್ಲರೂ ಅಖಂಡ ತಪೋಬಲ ಸಂಪನ್ನರಾಗಿದ್ದು ವಿಷ್ಣು ಸ್ಥಾನವಾದ ಧ್ರುವಮಂಡಲವನ್ನು ಅನುಗಾಲವೂ ಪ್ರದಕ್ಷಿಣೆ ಮಾಡುತ್ತಾ ಜಗತ್ತನ್ನು ಕೃಪಾದೃಷ್ಟಿಯಿಂದ ನೋಡುತ್ತಿರುತ್ತಾರೆ ಎನ್ನಲಾಗಿದೆ. ವೇದಗಳನ್ನು ಸಂರಕ್ಷಿಸುವ ಜವಾಬ್ದಾರಿಯೂ ಇವರದೇ ಎನ್ನಲಾಗಿದೆ. ಬ್ರಹ್ಮಾಂಡದಲ್ಲಿ ಶನಿ ಮಂಡಲಕ್ಕೆ 11 ಲಕ್ಷ ಯೋಜನೆಗಳ ಮೇಲೆ ಸಪ್ತರ್ಷಿ ಮಂಡಲವಿದೆ ಎಂದು ನಂಬಲಾಗಿದೆ. ಪ್ರತಿಯೊಂದು ಮನ್ವಂತರದಲ್ಲೂ ಬೇರೆ ಬೇರೆ ಸಪ್ತರ್ಷಿಗಳಿರುತ್ತಾರೆ. ಈಗ ಸದ್ಯ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಜಮದಗ್ನಿ, ಗೌತಮ ಮತ್ತು ವಸಿಷ್ಠ ಮಹರ್ಷಿಗಳು ಸಪ್ತರ್ಷಿಗಳಾಗಿದ್ದಾರೆ. ಕಶ್ಯಪ ಮಹರ್ಷಿಯು ಸಪ್ತರ್ಷಿಗಳಲ್ಲಿ ಒಬ್ಬನು. ಬ್ರಹ್ಮನ ಮಗನಾದ ಮರೀಚಿ ಮಹರ್ಷಿಯಿಂದ ಕರ್ದಮ ಪುತ್ರಿಯಾದ ಕಲೆಯಲ್ಲಿ ಜನಿಸಿದವನು. ಇವನು ಅದಿತಿ, ದಿತಿ, ಧನು, ಕಲಾ, ಧನಾಯು, ಸಿಂಹಿಕ, ಕ್ರೋಧ, ರಾಧ, ವಿಶ್ವ ಅಥವಾ ಇಲೆ, ವಿನಿತ, ಕಪಿಲ, ಮುನಿ, ಕದ್ರು ಎಂಬ ದಕ್ಷ ಪುತ್ರಿಯರಾದ 13 ಮಂದಿಯನ್ನು ಮದುವೆಯಾಗಿದ್ದನು. ಸೃಷ್ಟಿ ಕಾರ್ಯದಲ್ಲಿ ಚತುರ್ಮುಖನಿಗೆ 2ನೇವನು ಕಶ್ಯಪನಾಗಿದ್ದಾನೆ. ಒಮ್ಮೆ ಕಶ್ಯಪನು ಯಜ್ಞ ಮಾಡಲು ಆಲೋಚಿಸಿ ವರುಣನಲ್ಲಿಗೆ ಹೋಗಿ ಆತನ ಗೋವುಗಳನ್ನು ಎರವಲಾಗಿ ತಂದು ಯಜ್ಞ ಮುಗಿದ ಮೇಲೆ ವರುಣ ಎಷ್ಟು ವಿಧವಾಗಿ ಕೇಳಿದರೂ ಗೋವುಗಳನ್ನು ಹಿಂದಿರುಗಿಸಲೇ ಇಲ್ಲ. ಅವನ ಪತ್ನಿಯರಾದ ಅದಿತಿ, ದಿತಿಯರು ಗೋವುಗಳನ್ನು ಹಿಂದಿರುಗಿಸಬಾರದೆಂದು ಕಶ್ಯಪನಿಗೆ ಹೇಳಿಕೊಟ್ಟಿದ್ದರು. ವರುಣನಿಗೆ ಸಿಟ್ಟು ಬಂದು ಲೋಭಗ್ರಸ್ತನಾದ ಕಶ್ಯಪನನ್ನೂ ಅವನ ಪತ್ನಿಯರಾದ ಅದಿತಿ, ದಿತಿಯರನ್ನು ಮನುಷ್ಯರಾಗಿ ಜನಿಸುವಂತೆ ಶಪಿಸಿದ. ಅಷ್ಟೇ ಅಲ್ಲ, ತನ್ನ ದನಕರುಗಳನ್ನು ನಿರ್ಬಂಧದಲ್ಲಿ ಇಟ್ಟುಕೊಂಡಿದ್ದರಿಂದ ಇವರುಗಳು ಕಾರಾಗೃಹವಾಸವನ್ನೂ ಅನುಭವಿಸುವಂತೆ ಆಗಲಿ ಎಂದು ನುಡಿದ. ಹೀಗೆ ಶಪಿಸಿದ ಮೇಲೆಯೂ ಈ ವಿಚಾರವನ್ನು ಬ್ರಹ್ಮನಿಗೆ ಮುಟ್ಟಿಸಬೇಕೆಂದು ನಿರ್ಧರಿಸಿ ಬ್ರಹ್ಮನಲ್ಲಿ ಹೋಗಿ ಅರಿಕೆ ಮಾಡಿಕೊಂಡ. ಆಗ ಬ್ರಹ್ಮ ತನ್ನ ಮೊಮ್ಮಗ ಕಶ್ಯಪನನ್ನು ಕರೆದು ಬುದ್ಧಿ ಹೇಳಿ, ನಂತರ ವರುಣನ ಶಾಪದಂತೆ ನೀವು ಮಾನವರಾಗಿ ಹುಟ್ಟುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಭೂಭಾರ ಹರಣಕ್ಕಾಗಿಯೂ ಧರ್ಮಸೇತು ಸ್ಥಾಪನೆಗಾಗಿಯೂ ನೀನು ಭೂಲೋಕದಲ್ಲಿ ಜನಿಸು ಎಂದು ಹೇಳಿದ. ಇತ್ತ ಅದಿತಿ ದಿತಿಯ ಮಕ್ಕಳನ್ನೆಲ್ಲ ಒಂದೊಂದು ವಿಧವಾಗಿ ಸಂಹಾರ ಮಾಡಿಸಲು ಆ ದುಃಖವನ್ನು ತಡೆಯಲಾರದೆ, ನಿನ್ನ ಮಕ್ಕಳು ಹುಟ್ಟಿದ ಕೂಡಲೇ ಸಾಯಲಿ, ನೀನು ನನ್ನಂತೆಯೇ ಪುತ್ರ ಶೋಕವನ್ನು ಅನುಭವಿಸು. ಇಂದ್ರನೂ ಲೋಭಗ್ರಸ್ತನಾಗಿ ಇಂಥ ನೀಚ ಕಾರ್ಯಗಳನ್ನು ಎಸಗಿದ ಕಾರಣ ರಾಜ್ಯಭ್ರಷ್ಟನಾಗಲಿ ಎಂದು ಶಾಪ ಕೊಟ್ಟಳು. ವರುಣನ ಶಾಪದಂತೆ ಕಶ್ಯಪ ಅದಿತಿ ದಿತಿಯರೊಡನೆ ಭೂಲೋಕದಲ್ಲಿ ವಸುದೇವ, ದೇವಕಿ, ರೋಹಿಣಿಯರಾಗಿ ದ್ವಾಪರಯುಗದಲ್ಲಿ ಜನ್ಮವೆತ್ತಿದ. ದೇವಕಿಯ ಮೊದಲ 6 ಮಕ್ಕಳೂ ಹುಟ್ಟಿದ ಕೂಡಲೇ ಕಂಸನಿಂದ ಹತರಾದರು. ಹೀಗೆ ಕೃಷ್ಣಾವತಾರದಲ್ಲಿ ಆದಿತಿ ಕಶ್ಯಪರು ದೇವಕಿ ವಸುದೇವರಾಗಿ ಜನಿಸಿದರು. ಹಿಂದಿನ ತ್ರೇತಾಯುಗದಲ್ಲಿ ಕೌಸಲ್ಯ ದಶರಥರಾಗಿದ್ದವರು ಇವರೇ. ಅತ್ರಿ ಮಹಾಮುನಿಯು ಸಪ್ತರ್ಷಿಗಳಲ್ಲಿ ಒಬ್ಬನು. ಸೃಷ್ಟಿಯಾದಿಯಲ್ಲಿ ಚತುರ್ಮುಖ ಬ್ರಹ್ಮನು ಸೃಷ್ಟಿಯ ಬಗ್ಗೆ ಗಹನವಾಗಿ ಚಿಂತಿಸುತ್ತಿರುವಾಗ ಭಗವಂತನ ಪ್ರೇರಣೆಯಿಂದ ಅವನು ತನ್ನ ವಿವಿಧ ಅವಯವಗಳಿಂದ ಪ್ರಜಾಭಿವೃದ್ಧಿಗೆ ಕಾರಣರೂ ಹಾಗೂ ಮಹಾತಪಸ್ವಿಗಳೂ ಆದ ಮಾನಸ ಪುತ್ರರನ್ನು ಸೃಷ್ಟಿಸಿದನು. ಈ ಮಾನಸ ಪುತ್ರರೆಲ್ಲರೂ ದೇವದಾನವರಾದಿಯಾಗಿ ಎಲ್ಲರಿಗೂ ಪೂಜ್ಯರಾಗಿದ್ದಾರೆ. ಈ ಮಾನಸ ಪುತ್ರರಲ್ಲಿ ಬ್ರಹ್ಮನ ಕಣ್ಣುಗಳಿಂದ ಜನಿಸಿದ ಅತ್ರಿ ಮಹರ್ಷಿಯು
ಬ್ರಹ್ಮಜ್ಞಾನಿಗಳಲ್ಲಿ ಅಗ್ರಗಣ್ಯನೂ ಹಾಗೂ ಚಂದ್ರವಂಶದ ಮೂಲಪುರುಷನೂ ಆಗಿದ್ದಾನೆ. ಅತ್ರಿ ಮಹರ್ಷಿಯಷ್ಟೇ ಈತನ ಪತ್ನಿ ಅನಸೂಯ ಕೂಡ ಲೋಕಪ್ರಸಿದ್ಧಳಾಗಿದ್ದಾಳೆ. ಭರದ್ವಾಜ ಮುನಿಯೂ ಕೂಡ ಸಪ್ತರ್ಷಿಗಳಲ್ಲಿ ಒಬ್ಬ. ಇವನ ಹುಟ್ಟಿನ ಹಿನ್ನೆಲೆ ವಿಚಿತ್ರವಾದುದು. ಬ್ರಹ್ಮನ ಮಾನಸ ಪುತ್ರನಾದ ಅಂಗೀರಸನು ಕರ್ದಮ ಪುತ್ರಿಯಾದ ಶ್ರದ್ಧೆಯಲ್ಲಿ ಬೃಹಸ್ಪತಿ ಮತ್ತು ಉಚತ್ಯ ಎಂಬ ಪ್ರಸಿದ್ಧರಾದ ಇಬ್ಬರು ಪುತ್ರರನ್ನು ಪಡೆದನು. ಉಚತ್ಯನಿಗೆ ಮಮತೆ ಎಂಬ ಸುಂದರಿಯಾದ ಪತ್ನಿ ಇದ್ದಳು. ಮಮತೆಯು ಗರ್ಭವತಿಯಾಗಿದ್ದಾಗ ಬೃಹಸ್ಪತಿಯು ಅವಳನ್ನು ಬಲಾತ್ಕರಿಸಿ ಅವಳಲ್ಲಿ ತನ್ನ ವೀರ್ಯವನ್ನು ವಿಸರ್ಜಿಸಿಬಿಟ್ಟನು. ಆಗ ಗರ್ಭದಲ್ಲಿದ್ದ ಶಿಶುವು ಬೃಹಸ್ಪತಿಯ ವೀರ್ಯವನ್ನು ಹೊರದೂಡಿತು. ಈ ರೀತಿ ಹೊರದೂಡಲ್ಪಟ್ಟ ವೀರ್ಯದಿಂದ ಒಂದು ಶಿಶು ಹುಟ್ಟಿತು. ಪತಿಯ ಭಯದಿಂದ ಮಮತೆಯು ಆ ಮಗುವನ್ನು ಸ್ವೀಕರಿಸಲಿಲ್ಲ. ಬೃಹಸ್ಪತಿಯೂ ಸಹ ಆ ಮಗುವನ್ನು ಸ್ವೀಕರಿಸಲಿಲ್ಲ. ಈ ರೀತಿ ಇಬ್ಬರು ದ್ವಿಜರಿಂದ ಜನಿಸಿದ ಕಾರಣ ಈ ಮಗುವಿಗೆ ಭರದ್ವಾಜ ಎಂಬ ಹೆಸರು ಬಂದಿತು. ಶಿಶುವಿನ ಭವಿಷ್ಯವನ್ನು ಗಮನಿಸಿದ ಮರುದ್ಗಣ ದೇವತೆಗಳು ಭರದ್ವಾಜನನ್ನು ಪೋಷಿಸಿ ಬೆಳೆಸಿದರು. ಕಾಲಕ್ರಮದಲ್ಲಿ ಭರದ್ವಾಜನು ಸಪ್ತ ಋಷಿಗಳಲ್ಲಿ ಒಬ್ಬನಾದ. ಒಮ್ಮೆ ಭರದ್ವಾಜ ಮಹರ್ಷಿಯು ಗಂಗಾ ತೀರದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಅಲ್ಲಿಗೆ ಘೃತಾಚಿ ಎಂಬ ಅಪ್ಸರಿಯು ಬಂದಳು. ಅವಳನ್ನು ನೋಡಿದ ಭರದ್ವಾಜನಿಗೆ ವೀರ್ಯ ಸ್ಖಲನವಾಯಿತು. ಭರದ್ವಾಜನು ಆ ವೀರ್ಯವನ್ನು ಒಂದು ದ್ರೋಣದಲ್ಲಿ ಇಟ್ಟು ತಪಸ್ಸಿಗಾಗಿ ಬೇರೆಡೆಗೆ ಹೊರಟು ಹೋದನು. ದ್ರೋಣದಲ್ಲಿದ್ದ ವೀರ್ಯದಿಂದ ಒಂದು ಶಿಶುವು ಹುಟ್ಟಿತು. ದ್ರೋಣದಲ್ಲಿದ್ದ ವೀರ್ಯದಿಂದ ಹುಟ್ಟಿದ ಕಾರಣ ಆ ಮಗುವನ್ನು ದ್ರೋಣ ಎಂದು ಕರೆಯಲಾಯಿತು. ದುಷ್ಯಂತ ಚಕ್ರವರ್ತಿಯ ಮಗನಾದ ಭರತ ಚಕ್ರವರ್ತಿಗೆ ಮಕ್ಕಳಾದರೂ ಅವು ಬಹುಕಾಲ ಬಾಳಲಿಲ್ಲವಾದ್ದರಿಂದ ಮರುದ್ಗಣಗಳು ಭರದ್ವಾಜನನ್ನು ಭರತನಿಗೆ ಕೊಟ್ಟರು. ಭರದ್ವಾಜನ ಪುತ್ರನಾದ ವಿತತರಿಂದ ಭರತ ವಂಶ ಮುಂದುವರಿಯಿತು ಎನ್ನಲಾಗಿದೆ. ಇನ್ನೊಂದು ಮೂಲದ ಪ್ರಕಾರ ಭರದ್ವಾಜನು ಭರತನಿಂದ ಯಜ್ಞವೊಂದನ್ನು ಮಾಡಿಸಿದನು. ಅದರ ಫಲದಿಂದ ಭರತನಿಗೇ ಸಂತಾನವಾಗಿ ಅದರಿಂದ ಅವನ ವಂಶ ಮುಂದುವರಿಯಿತು ಎನ್ನಲಾಗಿದೆ. ವಿಶ್ವಾಮಿತ್ರ ಮಹರ್ಷಿಯು ಸಪ್ತರ್ಷಿಗಳಲ್ಲಿ ಒಬ್ಬನಾಗಿದ್ದು ಇವನ ವ್ಯಕ್ತಿತ್ವ ಬಹಳ ವರ್ಣರಂಜಿತವಾದುದು. ಇವನ ಬಗೆಗೆ ಹಲವಾರು ಕಥೆಗಳು ಲಭ್ಯ. ಇಶಿಕನ ಮಗನಾದ ಗಾದಿರಾಜನಿಗೆ ಸತ್ಯವತಿ ಎಂಬ ಮಗಳಿದ್ದಳು. ಸತ್ಯವತಿಯು ರುಚಿಕನೆಂಬ ಮಹರ್ಷಿಯನ್ನು ಮದುವೆಯಾದಳು. ರುಚಿಕನು ಅಭಿಮಂತ್ರಿಸಿಕೊಟ್ಟ ಚರುವನ್ನು ಸತ್ಯವತಿ ಮತ್ತು ಸತ್ಯವತಿಯ ತಾಯಿ ಎಂದರೆ ಗಾದಿಯ ಪತ್ನಿಯು ಸ್ವೀಕರಿಸಿದರು. ಸತ್ಯವತಿಗೆ ಜಮದಗ್ನಿ ಮಹರ್ಷಿಯು, ಗಾದಿಗೆ ವಿಶ್ವರಥ ಎಂಬ ಪುತ್ರರು ಜನಿಸಿದರು. ಈ ವಿಶ್ವರಥನೇ ಕಾಲಕ್ರಮದಲ್ಲಿ ವಿಶ್ವಾಮಿತ್ರ ಮಹರ್ಷಿ ಎಂದು ಪ್ರಸಿದ್ಧನಾದನು. ಈ ಪ್ರಕಾರವಾಗಿ ವಿಶ್ವಾಮಿತ್ರನು ಜಮದಗ್ನಿಗೆ ಸೋದರ ಮಾವನಾಗುತ್ತಾನೆ. ಗಾದಿಯ ನಿಧನದ ನಂತರ ವಿಶ್ವರಥನೇ ರಾಜನಾದನು. ಒಮ್ಮೆ ವಿಶ್ವರಥನು ದಂಡಯಾತ್ರೆ ಮುಗಿಸಿ ಬರುವ ದಾರಿಯಲ್ಲಿ ವಸಿಷ್ಠ ಮಹರ್ಷಿಯ ಆಶ್ರಮಕ್ಕೆ ಹೋದನು. ಅಲ್ಲಿ ವಸಿಷ್ಠರು ನೀಡಿದ ಆತಿಥ್ಯಕ್ಕೆ ಅಚ್ಚರಿಗೊಂಡು ವಿಚಾರಿಸಲಾಗಿ ಅದು ಸಾಧ್ಯವಾದುದು ಶಬಲೆ ಎಂಬ ದೇವದೇನುವಿನಿಂದ ಎಂದು ತಿಳಿಯಿತು. ಆ ಶಬಲೆಯನ್ನು ತನಗೆ ಕೊಡಬೇಕೆಂದು ವಿಶ್ವರಥನು ಕೇಳಿದಾಗ ವಸಿಷ್ಠರು ನಿರಾಕರಿಸಿದರು. ವಿಶ್ವರಥನು ತನ್ನ ಸೇನೆಯ ಬಲದಿಂದ ಬಲವಂತವಾಗಿ ಶಬಲೆಯನ್ನು ಕೊಂಡೊಯ್ಯಲು ಯತ್ನಿಸಿದನು. ವಸಿಷ್ಠರ ಅಪ್ಪಣೆ ಪಡೆದು ಶಬಲೆಯು ದೊಡ್ಡ ಸೈನ್ಯವನ್ನು ನಿರ್ಮಿಸಿತು. ಅದರಿಂದ ಸೋತ ವಿಶ್ವರಥನು ಅವಮಾನದಿಂದ ತನ್ನ ರಾಜಧಾನಿಗೆ ತೆರಳಿ ರಾಜ್ಯಾಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟು ತಪಸ್ಸಿಗೆ ಕಾಡಿಗೆ ಹೊರಟು ಹೋದನು. ಶಿವನನ್ನು ಮೆಚ್ಚಿಸಿ ದಿವ್ಯಾಸ್ತ್ರಗಳನ್ನು ಪಡೆದು ಪುನಃ ವಸಿಷ್ಠರ ಆಶ್ರಮಕ್ಕೆ ಬಂದು ದಿವ್ಯಾಸ್ತ್ರದಿಂದ ಆಶ್ರಮವನ್ನು ಸುಟ್ಟನು. ವಸಿಷ್ಠರ ಬ್ರಹ್ಮದಂಡವು ವಿಶ್ವರಥನ ದಿವ್ಯಾಸ್ತ್ರಗಳನ್ನೆಲ್ಲ ನುಂಗಿ ಹಾಕಿತು.
ವಿಶ್ವರಥನು ಪುನಃ ತಪಸ್ಸಿಗೆ ತೆರಳಿದನು. ಬ್ರಹ್ಮ ಕೊಟ್ಟ ರಾಜಶ್ರೀ ಪದವಿಯಿಂದ ಸಮಾಧಾನವಾಗದೆ ಮತ್ತೆ ತಪಸ್ಸಿಗೆ ಕೂತನು. ಈ ಸಂದರ್ಭದಲ್ಲಿ ವಿಪರೀತ ಕ್ಷಾಮ ಬಂದಿದ್ದರಿಂದ ಗತಿಗೆಟ್ಟ ಅಶ್ವರಥ ಅಥವಾ ವಿಶ್ವಾಮಿತ್ರನ ಹೆಂಡತಿ ಮಕ್ಕಳನ್ನು ತ್ರಿಶಂಕುವು ರಕ್ಷಿಸಿದನು. ಈ ಕೃತಜ್ಞತೆಯಿಂದ ತ್ರಿಶಂಕುವಿಗೆ ತನ್ನ ತಪೋಬಲದಿಂದ ತ್ರಿಶಂಕು ಸ್ವರ್ಗವನ್ನು ನಿರ್ಮಿಸಿಕೊಟ್ಟನು. ನಂತರ ತ್ರಿಶಂಕುವಿನ ಮಗ ಸತ್ಯ ಹರಿಶ್ಚಂದ್ರನನ್ನು ನಾನಾ ವಿಧವಾಗಿ ಕಾಡಿ ತನ್ನ ತಪಸ್ಸಿನ ಬಲವನ್ನೆಲ್ಲ ಕಳೆದುಕೊಂಡನು. ಈ ರೀತಿ ತನ್ನ ತಪೋಬಲವನ್ನೆಲ್ಲ ವ್ಯಯ ಮಾಡಿಕೊಂಡ ವಿಶ್ವಾಮಿತ್ರನು ಪುನಃ ತಪಸ್ಸಿಗೆ ಕುಳಿತನು. ಆಗ ಇಂದ್ರನು ಮೇನಕೆಯನ್ನು ಇವನಲ್ಲಿಗೆ ಕಳುಹಿಸಿದನು. ಮೇನಕೆಯನ್ನು ಕಂಡ ವಿಶ್ವಾಮಿತ್ರ ಅವಳಲ್ಲಿ ಮೋಹಗೊಂಡು ಸುಮಾರು 10 ವರ್ಷಗಳನ್ನು ಕಳೆದುಕೊಂಡನು. ವಿಶ್ವಾಮಿತ್ರನಿಗೆ ಮೇನಕೆಯಲ್ಲಿ ಶಕುಂತಲೆ ಎಂಬ ಮಗಳು ಹುಟ್ಟಿದಳು. ಆಗ ವಿಶ್ವಾಮಿತ್ರನಿಗೆ ಎಚ್ಚರಿಕೆಯಾಗಿ ಕಾಮ ಕ್ರೋಧಾದಿ ದೋಷಗಳಿಂದ ಮುಕ್ತನಾಗಿ ಅಖಂಡ ತಪಸ್ಸನ್ನಾಚರಿಸಿ ಪುನಃ ವಸಿಷ್ಠ ಮೊದಲಾದವರಿಂದಲೇ ಬ್ರಹ್ಮರ್ಷಿ ಎನಿಸಿಕೊಂಡನು. ಕಶ್ಯಪ ಮಹರ್ಷಿಯು ತನ್ನ ಸಿದ್ಧಾಶ್ರಮವನ್ನು ವಿಶ್ವಾಮಿತ್ರನಿಗೇ ಅನುಗ್ರಹಿಸಿದನು. ಈ ಆಶ್ರಮದಲ್ಲಿ ಮುಂದೆ ವಿಶ್ವಾಮಿತ್ರನು ರಾಮ ಲಕ್ಷ್ಮಣರ ಸಹಾಯದಿಂದ ಸತ್ರಯಾಗವೊಂದನ್ನು ಮಾಡಿದನು. ಹೀಗೆ ಪ್ರಸಿದ್ಧನಾದ ವಿಶ್ವಾಮಿತ್ರನು ವಿಶ್ವಕ್ಕೇ ಮಿತ್ರನೆನಿಸಿಕೊಂಡನು. ಜಮದಗ್ನಿ ಮಹರ್ಷಿಯು ಸಪ್ತ ಋಷಿಗಳಲ್ಲಿ ಒಬ್ಬನು. ಇವನು ರುಚಿಕ ಮುನಿ ಹಾಗೂ ಸತ್ಯವತಿಯರ ಮಗ. ಇವನ ತಪಸ್ಸಿಗೆ ಮೆಚ್ಚಿದ ದೇವತೆಗಳು ಕಪಿಲ ಎಂಬ ದೇವದೇನುವನ್ನು ಜಮದಗ್ನಿಗೆ ಕೊಟ್ಟಿದ್ದರು. ಕಪಿಲ ದೇನುವು ಹೇಳಿದ್ದನ್ನೆಲ್ಲ ಕೊಡುವ ಶಕ್ತಿಯನ್ನು ಉಳ್ಳದ್ದಾಗಿತ್ತು. ಜಮದಗ್ನಿಯು ಪ್ರಸೇನಜಿತನ ಮಗಳಾದ ರೇಣುಕಾದೇವಿಯನ್ನು ಮದುವೆಯಾಗಿ ರಮಣ್ವಂತ, ಸುಷೇಣ, ವಸು, ವಿಶ್ವಾವಸು ಮತ್ತು ಪರಶುರಾಮ ಎಂಬ 5 ಪುತ್ರರನ್ನು ಪಡೆದನು. ಒಮ್ಮೆ ರೇಣುಕಾದೇವಿಯು ಸಖಿಯರೊಂದಿಗೆ ಜಲಕ್ರೀಡೆಯನ್ನಾಡುತ್ತಿದ್ದ ಚಿತ್ರರಥನೆಂಬ ಗಂಧರ್ವನನ್ನು ಕಂಡು ಅವಳ ಮನಸ್ಸು ಕಾಮ ವಿಕಾರಕ್ಕೆ ಒಳಗಾಯಿತು. ಅದನ್ನು ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡ ಜಮದಗ್ನಿಯು ತನ್ನ 4 ಮಕ್ಕಳಿಗೂ ತಮ್ಮ ತಾಯಿಯ ಶಿರಸ್ಸನ್ನು ಕತ್ತರಿಸಬೇಕೆಂದು ಆದೇಶಿಸಿದನು. ಅವರು ನಿರಾಕರಿಸಿದಾಗ ಅವರೆಲ್ಲರೂ ಸತ್ತು ಹೋಗುವಂತೆ ಮಾಡಿದನು. ನಂತರ ಅಲ್ಲಿಗೆ ಬರುವ ಹಿರಿಯ ಮಗ ಪರಶುರಾಮ ತನ್ನ ತಂದೆಯ ಮಾತಿಗೆ ಅನುಸಾರವಾಗಿ ತಾಯಿಯ ಶಿರಸ್ಸನ್ನು ಕತ್ತರಿಸಿ ಹಾಕಿದನು. ಇದರಿಂದ ಸಂತೃಪ್ತನಾದ ಜಮದಗ್ನಿಯು ಬೇಕಾದ ವರವನ್ನು ಕೇಳೆಂದು ಮಗನಿಗೆ ಹೇಳಿದಾಗ ಅವನು ತನ್ನ ತಾಯಿಯನ್ನೂ ಸೋದರರನ್ನು ಮತ್ತೆ ಬದುಕಿಸಬೇಕೆಂದು ಅವರಿಗೆ ಹಿಂದಿನದೆಲ್ಲ ಮರೆತು ಹೋಗಿರಬೇಕೆಂದು ಕೇಳಿಕೊಂಡನು. ಮುಂದೆ ಸಹಸ್ರ ತೋಳುಗಳ ಮಹಾವೀರನಾದ ಕಾರ್ತವೀರ್ಯಾರ್ಜುನನು ಜಮದಗ್ನಿಯ ಆಶ್ರಮಕ್ಕೆ ಬಂದು ಆತಿಥ್ಯ ಸ್ವೀಕರಿಸಿ, ಜಮದಗ್ನಿಯು ಅಂತಹ ಅದ್ಭುತವಾದ ಆತಿಥ್ಯವನ್ನು ಕೊಡಲು ಕಾರಣ ಅವನ ಬಳಿ ಇರುವ ಕಪಿಲ ಎಂಬ ದೇನುವೇ ಆಗಿದೆ ಎಂಬುದನ್ನು ಅರಿತನು. ಅದನ್ನು ತನಗೆ ಕೊಡಬೇಕೆಂದು ಕೇಳಿ ನಿರಾಕರಿಸಿದಾಗ ಕಾರ್ತವೀರ್ಯಾರ್ಜುನನು ಕಪಿಲ ದೇನುವನ್ನು ಬಲವಂತವಾಗಿ ತನ್ನ ರಾಜಧಾನಿಗೆ ಎಳೆದೊಯ್ದನು. ಮಗ ಪರಶುರಾಮನು ಕಾರ್ತವೀರ್ಯಾರ್ಜುನನನ್ನು ಕೊಂದು ಕಪಿಲ ದೇನುವನ್ನು ಬಿಡಿಸಿಕೊಂಡು ಬಂದನು. ಜಮದಗ್ನಿಯು ಮಗನ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ತೀರ್ಥಯಾತ್ರೆಗೆ ಹೋಗಬೇಕೆಂದು ಉಪದೇಶಿಸಿ ಕಳಿಸಿದನು. ಆದರೆ ಅವನು ಹಿಂದಿರುಗಿ ಬರುವಷ್ಟರಲ್ಲಿ ಕಾರ್ತವೀರ್ಯಾರ್ಜುನನ 100 ಮಂದಿ ಮಕ್ಕಳು ಆಶ್ರಮಕ್ಕೆ ಧಾವಿಸಿ ಬಂದು ಧ್ಯಾನದಲ್ಲಿ ನಿರತರಾಗಿದ್ದ ಜಮದಗ್ನಿ ಮಹರ್ಷಿಯ ತಲೆಯನ್ನು ಕತ್ತರಿಸಿದರು. ಜಮದಗ್ನಿ ಮಹರ್ಷಿಯು ತನ್ನ ಜ್ಞಾನಾತ್ಮಕ ದೇಹದಿಂದ ಸಪ್ತರ್ಷಿ ಮಂಡಲದಲ್ಲಿ ಪ್ರತಿಷ್ಠಾಪಿತನಾದನು. ತೀರ್ಥಯಾತ್ರೆ ಮುಗಿಸಿಕೊಂಡು ಬಂದ ಪರಶುರಾಮನಿಗೆ ತನ್ನ ತಂದೆಯ ಸಾವಿನ ಸುದ್ದಿ ಗೊತ್ತಾಗಿ ಭೂಮಂಡಲದಲ್ಲಿರುವ ದುಷ್ಟರಾಜರನ್ನೆಲ್ಲ ಸಂಹರಿಸಲು ಹಣ ತೊಟ್ಟು ಹೊರಟನು. ದುಷ್ಟರಾಜರ
ರಕ್ತದಿಂದ 5 ಮಡುಗಳನ್ನು ಮಾಡಿ ತನ್ನ ತಂದೆ ಜಮದಗ್ನಿಗೆ ಅರ್ಪಣವನ್ನು ನೀಡಿದನು. ಗೌತಮ ಮಹರ್ಷಿ ಸಪ್ತ ಋಷಿಗಳಲ್ಲಿ ಒಬ್ಬನಾಗಿದ್ದಾನೆ. ಇವನು ದೀರ್ಘತಮ ಮಹರ್ಷಿಯಿಂದ ಪ್ರದ್ವೇಷಿಣಿ ಎಂಬುವಳಲ್ಲಿ ಜನಿಸಿದನು. ಇವನು ದೊಡ್ಡ ಕುಲಪತಿಯಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದನು. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮನು ಸೃಷ್ಟಿಸಿದ ಪ್ರಜೆಗಳಲ್ಲಿ ಯಾವುದಾದರೂ ಒಂದು ದೋಷವೂ ಇದ್ದೇ ಇರುತ್ತಿತ್ತು. ಆಗ ಯಾವ ದೋಷವೂ ಇರದಂತೆ ಬಹಳ ಎಚ್ಚರಿಕೆಯಿಂದ ಸುಂದರಿಯಾದ ದೋಷರಹಿತಳಾದ ಸ್ತ್ರೀಯೊಬ್ಬಳನ್ನು ಸೃಷ್ಟಿಸಿದ. ಹಲ ಎಂದರೆ ದೋಷ. ಹಲರಹಿತವಾದ ಹೆಣ್ಣಾದ ಇವಳಿಗೆ ಅಹಲ್ಯೆ ಎಂಬ ಹೆಸರು ಬಂತು. ಇಂದ್ರಾದಿ ದೇವತೆಗಳೆಲ್ಲರೂ ಇವಳನ್ನು ವರಿಸಲು ಮುಗಿಬಿದ್ದರು. ಆಗ ಬ್ರಹ್ಮನು ಮೊದಲು ಭೂಪ್ರದಕ್ಷಿಣೆಯನ್ನು ಯಾರು ಮಾಡಿಕೊಂಡು ಬರುವರೋ ಅವರಿಗೆ ಅಹಲ್ಯೆಯನ್ನು ಕೊಟ್ಟು ವಿವಾಹ ಮಾಡಿಸುವುದಾಗಿ ಹೇಳಿದನು. ಎಲ್ಲರೂ ಭೂಪ್ರದಕ್ಷಿಣೆ ಮಾಡಲು ಹೊರಟರೆ ಗೌತಮ ಮುನಿಯು ನಾರದರ ಸೂಚನೆಯಂತೆ ಪೂರ್ಣ ಗರ್ಭವತಿಯಾದ ಹಸುವನ್ನು ಪ್ರದಕ್ಷಿಣೆ ಹಾಕಿ ಬ್ರಹ್ಮನಲ್ಲಿಗೆ ಬಂದನು. ಗರ್ಭವತಿಯಾದ ಹಸುವನ್ನು ಪ್ರದಕ್ಷಿಣೆ ಮಾಡಿದರೆ ಅದು ಭೂಪ್ರದಕ್ಷಿಣೆಗೆ ಸಮಾನವಾದುದು ಎಂದು ಪರಿಗಣಿಸಿದ ಬ್ರಹ್ಮನು ಅಹಲ್ಯೆಯನ್ನು ಗೌತಮ ಮುನಿಗೆ ಕೊಟ್ಟು ವಿವಾಹ ಮಾಡಿದನು. ಒಂದು ದಿನ ಗೌತಮರ ಆಶ್ರಮದ ಬಳಿಗೆ ನಡುರಾತ್ರಿಯ ವೇಳೆಗೆ ಬಂದ ಇಂದ್ರನು ಕೋಳಿ ಕೂಗಿದಂತೆ ಸದ್ದು ಮಾಡಿದನು. ಆಗ ಗೌತಮ ಮುನಿಯು ಬೆಳಗಾಯಿತೆಂದು ಎಣಿಸಿ ಸ್ನಾನಾದಿಗೆಂದು ನದಿಯ ಕಡೆಗೆ ಹೋದನು. ಇದೇ ಹೊತ್ತಿಗಾಗಿ ಕಾಯುತ್ತಿದ್ದ ಇಂದ್ರನು ಗೌತಮನ ವೇಷದಲ್ಲಿ ಆಶ್ರಮವನ್ನು ಪ್ರವೇಶಿಸಿ ಅಹಲ್ಯೆಯೊಂದಿಗೆ ಸುಖಿಸಿದನು. ಆಕಾಶದಲ್ಲಿನ್ನೂ ನಕ್ಷತ್ರಗಳಿದ್ದುದರಿಂದ ಇನ್ನೂ ಬೆಳಗಾಗಿಲ್ಲವೆಂದು ಅರಿತು ಆಶ್ರಮಕ್ಕೆ ಹಿಂದಿರುಗಿದ ಗೌತಮ ಮಹರ್ಷಿಯು ಅಹಲ್ಯೆಯು ಇಂದ್ರನೊಂದಿಗೆ ಇರುವುದನ್ನು ನೋಡಿ ದಿಗ್ಭ್ರಾಂತನಾದನು. ಇಂದ್ರನಿಗೆ ನಿನ್ನ ಮೈಯೆಲ್ಲ ಸಹಸ್ರ ಸ್ತ್ರೀಯೋನಿಗಳಾಗಲಿ ಎಂದೂ ಅಹಲ್ಯೆಗೆ ಕಲ್ಲಾಗು ಎಂದು ಶಪಿಸಿದನು. ಇಂದ್ರನು ಪಾರ್ವತಿಯ ಕರುಣೆಯಿಂದ ಸಹಸ್ರ ಸ್ತ್ರೀಯೋನಿಗಳಿಗೆ ಬದಲು ತನ್ನ ಮೈಯೆಲ್ಲ ಸಹಸ್ರ ಕಣ್ಣುಗಳನ್ನು ಪಡೆದನು. ಅಹಲ್ಯೆಯು ತನ್ನ ಪತಿಯ ಪಾದಗಳಿಗೆ ಬಿದ್ದು ನಾನಾ ರೀತಿ ಕ್ಷಮೆಯಾಚಿಸಿದಾಗ ಮುಂದೊಂದು ದಿನ ಶ್ರೀರಾಮನ ಪಾದಸ್ಪರ್ಶದಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದನು. ಶ್ರೀರಾಮನ ಪಾದಸ್ಪರ್ಶದಿಂದ ಕಲ್ಲಾಗಿದ್ದ ಅಹಲ್ಯೆಯ ಶಾಪ ವಿಮೋಚನೆಯಾದ ಮೇಲೆ ಗೌತಮ ಮುನಿಯೇ ನೀನು ಪಂಚಮಹಾಪತಿವ್ರತೆಯರಲ್ಲಿ ಒಬ್ಬಳಾಗು ಎಂದು ಹರಸಿದನು. ಈ ಗೌತಮ ಮಹರ್ಷಿಯೇ ದೇವಗಂಗೆಯನ್ನು ಮೊದಲ ಬಾರಿಗೆ ಭೂಮಿಗೆ ತಂದವನು ಎನ್ನಲಾಗಿದೆ. ವಸಿಷ್ಠ ಮಹರ್ಷಿಯೂ ಕೂಡ ಸಪ್ತರ್ಷಿಗಳಲ್ಲಿ ಒಬ್ಬನಾಗಿದ್ದಾನೆ. ಬ್ರಹ್ಮನ ಮಾನಸ ಪುತ್ರನೂ ಮಹಾ ತಪಸ್ವಿಯೂ ಗೋತ್ರ ಪ್ರವರ್ತಕನೂ ಆಗಿದ್ದಾನೆ. ಇವನು ಸಪ್ತರ್ಷಿ ಮಂಡಲದಲ್ಲಿ ವಿರಾಜಮಾನನಾಗಿದ್ದರೆ ಮಹಾಪತಿವ್ರತೆಯಾದ ಇವನ ಹೆಂಡತಿ ಅರುಂಧತಿಯು ನಕ್ಷತ್ರ ರೂಪದಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ವಸಿಷ್ಠ ಮಹರ್ಷಿಗೆ ಗೌರವ ತೋರಿಸಲು ಮಹೇಂದ್ರನು ನಂದಿನಿ ಅಥವಾ ಶಬಲೆ ಎಂಬ ದೇವದೇನುವನ್ನು ಕೊಟ್ಟಿದ್ದನು. ಕೇಳಿದ್ದನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊಡುವ ಶಕ್ತಿಯು ಈ ಹಸುವಿಗೆ ಇದ್ದುದರಿಂದ ಇವನು ದೊಡ್ಡದೊಂದು ಗುರುಕುಲ ನಡೆಸುತ್ತಾ ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ಅತಿಥಿಗಳಿಗೆ ಆಹಾರವನ್ನು ಒದಗಿಸುತ್ತಿದ್ದನು. ಪರಮ ಶಿವನ ಆದೇಶದಂತೆ ವಸಿಷ್ಠ ಮಹರ್ಷಿಯು ಇಕ್ಷ್ವಾಕು ವಂಶದ ರಾಜರುಗಳ ಪುರೋಹಿತನಾದನು. ಅಲ್ಲದೆ ತನ್ನ ತಪಶಕ್ತಿಯಿಂದ ಮತ್ತು ಸೂಕ್ತವಾದ ಹಿತವಚನಗಳಿಂದ ರಘುವಂಶವನ್ನು ಉದ್ಧರಿಸಿದನು. ಇವನು ರಚಿಸಿರುವ ವಸಿಷ್ಠ ಸಂಹಿತೆ, ಶ್ರೌತ ಸೂತ್ರ, ವಸಿಷ್ಠ ಸ್ಮೃತಿ ಮೊದಲಾದ ಕೃತಿಗಳು ಪ್ರಸಿದ್ಧವಾಗಿವೆ. ಇವನಿಗೆ 100 ಜನ ಮಕ್ಕಳಿದ್ದರು. ಇವನ ಮೊಮ್ಮಗ ಪರಾಶರನೆಂಬ ಮಹರ್ಷಿ. ಪರಾಶರನ ಮಗ ಮಹಾತ್ಮನಾದ ವೇದವ್ಯಾಸ. ಋಷಿ ಪಂಚಮಿಯ ದಿನದಂದು ಈ ಸಪ್ತರ್ಷಿಗಳನ್ನು ವಿಶೇಷವಾಗಿ
ಆರಾಧಿಸಲಾಗುತ್ತದೆ. ಮೊದಲೇ ಹೇಳಿದಂತೆ ಪ್ರತಿ ಮನ್ವಂತರದಲ್ಲಿಯೂ ಬ್ರಹ್ಮನು ಆಯ್ದ 7 ಜನ ಮಹರ್ಷಿಗಳನ್ನು ಸಪ್ತರ್ಷಿಗಳನ್ನಾಗಿ ನೇಮಿಸುತ್ತಾನೆ. ಪ್ರಸ್ತುತ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ಈಗ ವಿವರಿಸಿದ ಈ 7 ಮಂದಿ ಮಹರ್ಷಿಗಳಿದ್ದಾರೆ. ಮುಂದೆ ಬರುವ 8ನೆಯ ಮನ್ವಂತರದಲ್ಲಿ ಗಾಲವ, ದೀಪ್ತಿಮಂತ, ಪರಶುರಾಮ, ಅಶ್ವತ್ಥಾಮ, ಕೃಪಾಚಾರ್ಯ, ಋಷ್ಯಶೃಂಗ ಮತ್ತು ಕೃಷ್ಣದ್ವೈಪಾಯನ ಮಹರ್ಷಿಗಳು ಸಪ್ತ ಋಷಿಗಳಾಗುತ್ತಾರೆ ಎನ್ನಲಾಗಿದೆ.